ಏ ಅಪ್ಪ ಎಲ್ಲಿ ಅಂತ ಹೇಳ್ಬಿಟ್ಟು ನೀನು ಹುಡ್ಕಾನಿ ನಾನು ನನ್ನ ಸೊಸೆ ಹುಡುಕ್ತಿರೋ ಜಾಗವಿಲ್ಲ. ಬತ್ತಿಗ ಬತ್ತಿಗ ಇವತ್ತು ಬತ್ತಿಗ ನಾಳೆಗೆ ಬತ್ತಿಗ ಅಂತ ಹೇಳ್ಬಿಟ್ಟು ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ನನಗಂತೂ ಏಳಿ 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 ನಿನ್ಗಂತೂ ಫೋನ್ ಮಾಡಿ ಸಿಗ ಸಿಗ ಅಂತ ಹೇಳ್ಬಿಟ್ಟು ಆ ನಮ್ಮನೆ ಒಡವೆ ನಿನ್ನ ಕೈಗೆ ಎಲ್ಲಿಂದ ಬಂತು? ಆ ನೋಡಿ ಅಕ್ಕ, ನೀವ್ ಏನ್ ಹೇಳ್ತೀರ ನಂಗೆ ಅರ್ಥ ಆಯ್ತಿಲ್ಲ. ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ಹೇಳಿ. ನಾನಿರೋದು ನಿನ್ನೆ ಹೇಳ್ತಾ ಇದೀನಿ. ನಮ್ಮನೆ ಒಡವೆ ತಗೊಂಡೋಗ್ಬಿಟ್ಟು ಆ ಕೆಂಪಿ ಕೊಟ್ಟಿದ್ದೀಗಲ್ಲ, ಆ ಒಡವೆ ನಿನ್ಗೆ ಎಲ್ಲಿಂದ ಬಂತಲ್ಲ ನಿಂಗೆ? ನಿನ್ನಿಂದ ನಾನ್ ಕಳ್ಳಿ ಆಗೋಗ್ಬಿಟ್ಟಿದೀನಿ ನಾನು. ನಿನ್ನಿಂದನೇ ಎಲ್ಲಿಂದ ಬಂತು ಒಡವೆ? ಯಾರು ಕೊಟ್ರು ನಿಂಗೆ ಒಡವೆಯ? ಹೇಳು ಎಲ್ಲ ವಿಷಯನೂ ಸರಿಯಾಗಿ ಹೇಳು. ಇಲ್ಲ ಅಂತಂದ್ರೆ ನಾನೇನು ಸುಮ್ಮನೆ ಬಿಡಕ್ಕಿಲ್ಲ. ಹೇಳು. ಓ, ಆ ಒಡವೆ ವಿಷಯಕ್ಕೆ ಹೇಳ್ತಿದ್ದೀರಾ? ನೋಡಿ, ಶಾಮನೇನಿಯ ಕೊಟ್ಟ. ಅವನು ನನ್ನ ಹತ್ರ ಬೆಟ್ಟಿಂಗು ಅದು ಇದು ಆಡ್ಬಿಟ್ಟು ಎಲ್ಲ ಹೊಸಿ ಸಾಲ ಮಾಡ್ಕೊಬಿಟ್ಟಿದ್ದ ಸ್ಯಾನೇನಿಯ. ಅದಕ್ಕೆ ಶಾಮನ ಹತ್ರ ನಾನೇನಿಯ ಕೇಳ್ದೆ. ಅದಕ್ಕೇನಿಯ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನೇನಿಯ ನನ್ನ ಹತ್ರ ಕಾಸಿಲ್ಲ, ಒಡವೆ ಕೊಡ್ತೀನಿ ಅಂದ. ನನಗೇನಂತೆ ಕಾಸು ಕೊಟ್ರು ಒಂದೇ, ಒಡವೆ ಕೊಟ್ರು ಒಂದೇ, ಏನು ತೊಂದರೆ ಇಲ್ವಲ್ಲ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳಿ ಒಡವೆ ಇಸ್ಕೊಂಡು ಬಂದೆ. ನನ್ನ ಸಾಲ ಎಲ್ಲ ಅರಿತಲ್ಲ. ಏನು ನಮ್ ಭಾವ ನಮ್ ಭಾವ ಬೆಟ್ಟಿಂಗ್ ಎಲ್ಲ ಆಡ್ಕೊಂಡು ಇದ್ ಮಾಡ್ತಾವ್ರ? ಅಯ್ಯೋ ನಮ್ಮಿ ಹಂಗಾರೆ ಬಿಸಿನೆಸ್ ಅತ್ತೆ ಬೆಟ್ಟಿಂಗ್ ಈ ಕ್ರಿಕೆಟ್ ಅವ್ರು ಇವ್ರ ಮೇಲೆ ಬೆಟ್ಟಿಂಗ್ ಕಟ್ತಾರಲ್ಲ ಕಣತ್ತೆ. ಬೆಟ್ಟಿಂಗ್ ಕಟ್ಬಿಟ್ಟು ಈ ಟೀಮ್ ಗೆಲ್ತದೆ ಆ ಟೀಮ್ ಗೆಲ್ತದೆ ಅಂತ ಹೇಳ್ಬಿಟ್ಟು ಕಟ್ಬಿಟ್ಟು ಆಮೇಕಿಂದ ಸೋತೋಗ್ಬಿಟ್ಟು ನಾಮ ಹಾಕ್ಸ್ಕೊತಾರಲ್ಲತ್ತೆ. ಅದತ್ತೆ ಅದನ್ನ ಯಾಕೆ ಆಟ ಆಡ್ಬೇಕು ಅಂತ? ಏ ಅದೆಲ್ಲ ಒಂದು ಚಟ. ಈ ಕುಡಿಯೋ ಚಟ ಇರಲ್ವಾ, ಹಂಗೆ ಕಣತ್ತೆ. ಅದು ಒಂದು ದೊಡ್ಡ ಚಟ ಇದ್ದಂಗೆ ಅದು ಚಟ ಅದೂನುವೆ. ಆ ಚಟದಿಂದನೇ ಎಷ್ಟೊಂದ್ ಜನ ಹಾಳಾಗಿ ಹೋಗ್ಬಿಟ್ಟವ್ರ ಕಣತ್ತೆ. ಎಲ್ರೇನು ಉದ್ದಾರ ಆಗೋರು ಅನ್ಕೊಂಡ ಎಲ್ಲ ಹಾಳು ಬಿದ್ಬಿಟ್ಟು ಹೋಗ್ಬಿಟ್ಟವ್ರಿ ಈ ಚಟದಿಂದನೇ. ನೀವೇನಿ ಅವಸಿ ನಿಮ್ಮ ಮಗಂಗೋಸಿ ಬುದ್ಧಿ ಹೇಳ್ಬೇಕು. ಈ ಅಮ್ಮ ಶಿವ ಹಿಂಗೆಲ್ಲನೂ ಬೆಟ್ಟಿಂಗ್ ಆಡ್ತಾರೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಿರ್ಲಿಲ್ಲ. ಬೆಟ್ಟಿಂಗ್ ಆಡ್ಬಿಟ್ಟು ಎಲ್ಲ ಕಳ್ಕೊಂಡಿರೋದಂತೆ. ಏಯ್ ಇವನ್ಲ ನೀನ್ ಯಾಕ್ಲ ಕೊಟ್ಟೆ ಕಾಸೆಲ್ಲನೂ? ಏನೋ ಕಷ್ಟ, ಅದು ಇದು ಆಟ ಆಡಕ್ ಕಾಸು ಬೇಕು ಹಂಗೆ ಹಿಂಗೆ ಅಂತ ಕೇಳ್ದ. ನಾನೇನು ಕೊಡಕ್ಕಿಲ್ಲ ಅಂತ ಅನ್ನಕಾಯ್ತದ, ಫ್ರೆಂಡ್ಸ್ ಅಲ್ವಾ, ಅದಕ್ಕೇನಿಯ ಕೊಟ್ಟೆ. ಆಮೇಲೆ ಕೊಡ್ಲಾ ಅಂತ ಎಷ್ಟು ಕೇಳಿದ್ರು ನನ್ ತಾಗಿಲ್ಲ ಕಾಸಿಲ್ಲ ಅಂತ ಹೇಳ್ಬಿಟ್ಟು ನಾಟ್ಕಾಡ್ದ. ಅದಕ್ಕೇನಿಯ ನಾನು ಸುಮ್ಮನೆ ಬಿಟ್ಟೆನೆ. ಅದಕ್ಕೆ ಹಿಂಗೆ ಎಲ್ಲನೂ ಮಾಡಿದೆ. ಕಿತ್ಕೊಂಡು ಒಡವೆ ಕೊಟ್ಟ. ಒಡವೆ ಇನ್ನೇನು ಫ್ಯಾನ್ ಇರ್ಲಿಲ್ವಲ್ಲ, ಅದಕ್ಕೇನಿಯ ಸರಿ ಬಿಡು ಇದಕ್ಕೆ ಮುಗೀತು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಅದಕ್ಕೆ ಅವಳಿಗೆ ಅಂತ ತಗೊಂಡೋಗಿ ನಾನು ಕೊಟ್ಟೆ. ನೋಡಿ, ಇದೇನಿದ್ರು ನಿಮ್ಮ ಮಗನ ಹೋಗಿ ಕೇಳಿ. ನೀವು ನಾನೇ ನಿಮ್ಮ ಮನೆಗೆ ಕಳ್ತನ ಮಾಡಿಲ್ಲ, ಸುಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ. ಅಯ್ಯೋ 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 ನನ್ನ ಮಕ್ಕಳು ಇಲ್ಲಿ ಗಂಟ ಬಂದ್ಬಿಡ್ತಾರೆ ಅಂತ ನಾನು ಅನ್ಕೊಂಡೇನೇ ಇರ್ಲಿಲ್ಲ. ಎಂತ ಪರಿಸ್ಥಿತಿ ತಂದ್ಬಿಟ್ರು ನನ್ನಂತೂನುವೆ. ಎಲ್ಲ ದರಿದ್ರದ ಪರಿಸ್ಥಿತಿಯೇ ತಂದು ನಿಲ್ಲಿಸ್ಬಿಟ್ಟವ್ರೆ ಕಳ್ಳನ ಮಕ್ಕಳು. ನನ್ನ ಮಕ್ಕಳಿಂದ ನಂಗೆ ನೆಮ್ಮದಿನೇ ಇಲ್ಲ. ನೋಡ್ಲಾ, ಒಡವೆಯ ವಾಪಸ್ ಕೊಟ್ಬಿಡು. ತಗೊಂಡಿದ್ದೀನಿ ನಾನೇನಿಯಾ ವಾಪಸ್ ಇಸ್ಕೊಬಿಟ್ಟಿವ್ನಿ. ಅವಳು ಕೊಟ್ಟಿದ್ದಲ್ಲ ಕ್ಯಾಂಪಿಗೆ, ಅವಳ ಕಡೆಯಿಂದ ನೀ ವಾಪಸ್ ಇಸ್ಕೊಬಿಟ್ಟಿವ್ನಿ. ನಿಂದು ಅದೇನಾಯ್ತು ದುಡ್ಡು ಎಲ್ಲನೂ ಬಂದ್ಬಿಟ್ಟು ಬಾ ಗೌಡ್ರ ಹತ್ರ ವಸೂಲಿ ಮಾಡ್ಕೊಂಡು ಹೋಗಿವಂತೆ. ಈಗ ಅದಂಗೆಲ್ಲ ಒಡವೆ ಎಲ್ಲ ಕೊಡೋಕ್ಕಾಗಕ್ಕಿಲ್ಲ. ಸರಿನೇ, ಅದೆಷ್ಟು ಕಾಸು ಕೊಡ್ಬೇಕು ಹೇಳಿ, ಎಲ್ಲ ವಾಪಸ್ ಕೊಡಿಸ್ತೀನಿ. ಎಲ್ಲ ಟೋಟಲು 4 ಲಕ್ಷ. 4 ಲಕ್ಷವೇ? 4 ಲಕ್ಷವೇ? ಯವ್ವ ಶಿವನೇ, 4 ಲಕ್ಷ ಅಂದ್ರೆ ಏನ್ಲ? ಆಡಿರೋ ಅಷ್ಟು ಆಗೈತೆ. ನೋಡಿ, ನಂದು ನನ್ಗೆ ವಾಪಸ್ ಕೊಡ್ಬೇಕಷ್ಟೇ ಏನಿಯ. ನನ್ಗೇನು ಎಲ್ಲ ಸಾಕ್ಷಿನೂ ಫೋನ್ ಪೇನ ಕೊಟ್ರ ಪ್ರತಿಯೊಂದು ಕಾಸ್ಗೂ ನನ್ನ ಹತ್ರ ಸಾಕ್ಷಿ ಐತೆ. ಕೊಟ್ಟಿಲ್ಲ ಅಂತ ಹೇಳಕ್ಕೆ ಯಾವ ಇದೂ ಇಲ್ಲ, ಎಲ್ಲ ಸಾಕ್ಷಿನಂತ ಆಗೈತೆ. ಫಸ್ಟು ಮಂತಾಗ ಬರ್ತೀನಿ ಕಾಸು ಕೊಡಕ್ಕೆ ಹೇಳಿ ನಿಮ್ಮ ಮಗುಂಗೆ. ಹಾಳಾದ್ ನನ್ ಮಗ, ಬೇವರ್ಸಿ ನನ್ ಮಗ, ಅಲ್ಕ ನನ್ ಮಗ, ಎಲ್ಲ ಮುರ್ವಾದಿನವೇ ಕಳಿತಾವನೆ ಬೇವರ್ಸಿ ನನ್ ಮಗ. ಎಂತ ಕೆಲಸ ಮಾಡ್ಬಿಟ್ಟ, ಎಲ್ಲನೂ ನಾಮ ಹಾಕ್ಬಿಟ್ಟಲ್ಲ ನಮ್ಗೇನೇನಿಯ. ಅಲ್ಕ ಬೇವರ್ಸಿ ನನ್ ಮಗ ಹಿಂಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ. ನನ್ ಮಾನ ಮರ್ವಾದಿ ಎಲ್ಲ 3 ಕಾಸು ಕರೆದು ಹಾಕ್ಬಿಟ್ನಲ್ಲ ಪದ್ದಿ. ಏನೋ ನಂಬ್ಕೊಂಡಿದ್ದೆ ನಾನು. ಅಯ್ಯೋ ನನ್ನ ಮಗ ಬೊಲೊಳ್ಳೆನು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ನಂಬ್ಕೊಂಡಿದ್ದೆ. ಆದ್ರೆ ಸರಿಯಾಗೇನೇ ನಾಮ ಹಾಕ್ಬಿಟ್ನಲ್ಲ ಪೊದ್ದಿ ನನ್ನ ಮಗ. ಆ ಬೇವರ್ಸಿನ ಇಷ್ಟು ಸುಲಭವಾಗಿ ಬಿಟ್ರದೇನೇ ತಪ್ಪು, ಬಿಡ್ಬಾರ್ದಾಗಿತ್ತು. ಆ ಬೇವರ್ಸಿ ನನ್ನ ಮಗನ ಬಿಟ್ಬಿಟ್ಟೇನೇ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತದೆ. ನಾನಂತೂ ಬಿಡ್ಲಿಲ್ಲ ಅಂದಿದ್ರೆ ಸರೋಗಿರೋದು. ಆ ಕಳ್ಳನ ಮಗುನ ಬಿಟ್ಟೆನ ನಾನು. ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಪ್ಪರ ನನ್ನ ಮಗುನ ಮಾಡ್ತೀನಿ ನೋಡಿ. ಹಿಂಗೆ ಬಿಟ್ಬಿಟ್ರೆ ಇವ್ರು ಯಾರನ್ನೂ ಉದ್ದಾರ ಆಗಕ್ಕಿಲ್ಲ. ಇಷ್ಟು ದಿನ ನನ್ನ ಮಕ್ಳ ಮೇಲೆ ನಂಬಿಕೆ ಇಕ್ಕೊಂಡು ನನ್ನ ಮಕ್ಕಳು ಒಳ್ಳೆರು ಹಂಗೆ ನೋಡ್ಕೋತಾರೆ ಹಿಂಗೆ ನೋಡ್ಕೋತಾರೆ ಅಂತ ಏನೇನೋ ಆಸೆ ಮಾಡಿಕೊಂಡಿದ್ದೆ. ಆದರೆ ಇವಾಗ ನಂಗೆ ಅರ್ಥ ಆಯ್ತೈತೆ. ಎಲ್ಲರೂ ಕಳ್ಳನ ಮಕ್ಕಳು ನನಗೆ ಗೊತ್ತಿದ್ದಂಗೆ ಆಟಗಳು ಆಡ್ತಾವೆ ಅಂತ ಹೇಳ್ಬಿಟ್ಟು ನೋಡಿ ಮಾಡ್ತೀನಿ ನೋಡಿ ಅವಕ್ಕೆ. ಮತ್ತೆ ನಾನಿರೋ ನನ್ನ ಗಂಡ ಕದ್ದವನಿ ಅಂತ ಅನ್ಕೊಂಡಿದ್ದೆ ಕಣತ್ತೆ. ಹಿಂಗೆಲ್ಲನೂ ಬಾಬಾ ಕದೀತಾರೆ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ಇಷ್ಟೊತ್ತು ನನ್ನ ಗಂಡನ ಮೇಲೇನೇ ಅನುಮಾನನೇ ಇದ್ದಿದ್ದು ನನಗೆ. ನನ್ನ ಗಂಡನೇನಿಯ ಪಕ್ಕ ಕದ್ದಿರೋದು, ಕಳ್ಳನ ಮಗ ನನ್ನ ಗಂಡನೇನಿಯ ಅಂತ ಅನ್ಕೊಂಡಿದ್ದೆ. ಯಪ್ಪ, ಈಗ ಅರ್ಥ ಆಯ್ತು. ಸರಿ ಬರ್ರಿ ಅತ್ತೆ. ಶ್ಯಾಮ, ಲೋ ಶ್ಯಾಮ, ಎಲ್ಲಿದಿಗ್ಲಾ? ಬಾರ್ಲಾ. ಏನಮ್ಮ? ಏಯ್, ಎಂತದ್ಲ ನಿಂದು? ಮನೆಗೇನಿಯ ಒಡವೆ ಕದಿಯೋವಷ್ಟು ಕಳ್ಳನ ಮಗ ಆಗ್ಬಿಟ್ಟೆನ್ಲ ನೀನು. ಅಮ್ಮ, ಇದೇನು ಹೆಂಗೋ ಮಾತಾಡ್ತಾ ಇದೀಗ? ನಾನೇನ್ ಮಾಡ್ದೆ? ಏನ್ ಮಾಡ್ದ ಹಲ್ಕ ಬೇವರ್ಸಿ ನನ್ ಮಗನೇ? ಅಪ್ಪ ಅಮ್ಮ, ಏನಮ್ಮ ಆಯ್ತು? ಏನಕ್ಲ
ಏನಕ್ಲ ಪೊದ್ದು ಒಡವೆ ಕತ್ಕೊಂಡೋಗಿದ್ದೆ ಅವಳ ರೂಮ್ ಹೋಗ್ಬಿಟ್ಟು ಒಡವೆ ಏನಕ್ಕೆ ಕತ್ಕೊಂಡೋಗಿದ್ದೆ ಅಮ್ಮ ಅದು ನಾನು ಅಲ್ಲ ಕಣಮ್ಮ. ಇನ್ನು ಫ್ರೆಂಡ್ ಪ್ರಕಾಶ ಎಲ್ಲನೂ ಹೇಳ್ದ ಅಮ್ಮಿ ಕಣ್ಣಿ ನೆಟ್ಗೆ ಹೇಳಿದ್ರೆ ನೀ ಸರಿ ಏನಿಲ್ಲ ಅದು ಬೇವರ್ಸಿ ಆಟ ಆಡ್ತಿರೋದು ಬೆಟ್ಟಿಂಗ್ ಗಿಟ್ಟಿಂಗ್ ಆಟ ಅಂತ ಹೇಳ್ಬಿಟ್ಟು ಹಲ್ಕ ನನ್ನ ಮಗನೇ ಬೇವರ್ಸಿ ನನ್ನ ಮಗನೇ ಏನ್ ಮಾಡ್ತಾ ಇದ್ದೀಗ ಎಲ್ಲಿ ನೀನ್ ಎಂಡ್ರು ಕರಿಲ ಎಂಡ್ರನ ಅತ್ತೆ ದೇವಸ್ಥಾನಕ್ಕೆ ಹೋಯ್ತೀನಿ ಅಂತ ಓದ್ಲು ಕಣತ್ತೆ. ಅಯ್ಯೋ ಅಲ್ಕ ನನ್ನ ಮಗನೇ ನನ್ನ ಮಕ್ಕಳು ಒಳ್ಳೆರು ನನ್ನ ಮಕ್ಕಳು ಶ್ರೀರಾಮಚಂದ್ರಗಳು ಇದ್ದಂಗೆ ನನ್ನ ಮಗ ಹಂಗೆ ನನ್ನ ಮಗ ಹಿಂಗೆ ಅಂತ ಹೇಳ್ಬಿಟ್ಟು ಊರ್ ತುಂಬಾ ಹೇಳ್ಕೊಂಡು ಆಡ್ತೀನಲ್ಲ ಈ ಸೋಕಿಗೆ ಹೇಳ್ಕೊಂಡು ಆಡೋದು ಏನಿಲ್ಲ ಬೆಟ್ಟಿಂಗ್ ಕಟ್ಟೋದು ಆ ಟೀಮ್ಗೆ ಹೇಳ್ತದ ಈ ಕ್ರಿಕೆಟ್ಗೆ ಹೇಳ್ತದ ಆ ಫುಟ್ಬಾಲ್ಗೆ ಹೇಳ್ತದ ಅಂತ ಹೇಳ್ಬಿಟ್ಟು ನೀನ್ ಯಾಕ್ಲೆ ಬೆಟ್ಟಿಂಗ್ ಕಟ್ಟಬೇಕು ಲೋಪರ್ ನನ್ನ ಮಗನೇ 4 ಲಕ್ಷ ನೀಗ ಹಾಕೊಂಡಿದ್ಯಲ್ಲ ನೀನು ಹೆಂಗ್ಲ ನೀನ್ ಸಾಲ ತೀರಿಸ್ತಿದೆ ಜಯ ಇದೇನ್ ಮಾಡ್ತಾ ಇದೀಯ? ವಯಸ್ಸಿಗೆ ಬಂದಿರೋ ಮಗನ ಮೇಲೆ ಕೈ ಮಾಡ್ಕೊಂಡು. ಓ ನಾನೇ ಕೈ ಮಾಡ್ತಿದ್ದೀನಿ ಅಂತ ಕೇಳಕ್ಕಿಲ್ವೋ ಕೇಳಿ ನಿಮ್ ಸುಪುತ್ರನೇನಿಯ ಯಾಕೆ ನಾನು ಕೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಲೋಪಾರ್ ನನ್ನ ಮಗ ಬೆಟ್ಟಿಂಗು ಗಿಟ್ಟಿಂಗು ಅಂತ ಹೋಗ್ಬಿಟ್ಟು ಅನ್ಯಾಯವಾಗಿ 4 ಲಕ್ಷ ರೂಪಾಯಿ ಕಳ್ದವ್ನ್ರಿ. ಅಂದ್ರೆ ನಮ್ಮ ಮನೆಯಾಗೆ ಒಡವೆ ಇತ್ತಲ್ಲ ಪೊದ್ದಿ ಒಡವೆಯ ಕತ್ಕೊಂಡೋಗಿರೋ ಅಲ್ಕ ನನ್ನ ಮಗ ಇವನೇನಿಯ. ಲೋ ಮಗನೇ ಏನ್ಲ ಇದು ಏನ್ಲ ತುಂಬಿರ ಮನೆಯಾಗೆ ಇಂಥ ಆಟಗಳೆಲ್ಲ ಆಡ್ರೆ ಎಷ್ಟು ಅವಮಾನ ಆಗಕ್ಕಿಲ್ಲ ಹೇಳಿ ನೀನ್ ಹೆಂಡ್ತಿಗ್ ತಾನೆ ಏನಿಯ ನಮಗ್ ತಾನೆ ಎಷ್ಟು ಅವಮಾನ. ಅಲ್ಲ ಬಂದಿರ ಅವಳು ನಿನ್ ತಂಗಿ ಸಮಾನ ಅವಳು ಆ ಹುಡ್ಗಿ ಒಡವೆಯ ಕತ್ಕೊಂಡು ಹೋಗ್ಬಿಟ್ಟು ಅಡ ಇಕ್ಬಿಟ್ಟಿದೀಗ ಅಂತಂದ್ರೆ ಏನ್ಲ ಅರ್ಥ ಏನ್ಲ ಅಲ್ಲ ಕಂಡ್ಲ ಮಗ 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 ಅಂತ ಸಿಟಿನಾಗೆಲ್ಲ ಓದಿಸ್ಬಿಟ್ವಿ ನಿನ್ನ ಸಂದಕ್ಕೆಲ್ಲನೂ ಬೆಳಿಬೇಕು ನನ್ನ ಮಗ ಅಂತ ಹೇಳಿ ಯಾವ ಮಕ್ಕಳನ್ನೂ ಬೆಳೆಸ್ಲಿಲ್ಲ ಹಂಗ್ ಸಿಟಿನಾಗ ಬೆಳೆಸಿದಕ್ಕೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬರ್ತಾನೆ ಅಂತ ಅನ್ಕೊಂಡ್ರೆ ಇಂಥ ಕೆಟ್ಟ ಬುದ್ಧಿಗಳು ನೆನ್ನೆ ಕಲ್ತ್ಕೊಬಿಟ್ಟು ಬರೋದು ಮನೆಯಾಗ ಒಡವೆ ಕದಿಯೋದು ಅದು ಇದು ಇಂಥ ಬುದ್ಧಿನೇ ನೀ ಕಲ್ತ್ಕೊಬಿಟ್ಟು ಬರೋದು ನೀನು ಹೋಗಿರಿ ಕ್ಯಾಕರ್ಸನ್ ಬೇವರ್ಸಿಗೆ ಅಂತ ಅಲ್ಕ ಕೆಲಸನ ಮಾಡೋದು ಒಡವೆ ಇಸ್ಕೊಂಬಿಟ್ಟು ಬಂದಿದ್ದೀನಿ. ಈಗ ನೋಡಿ 4 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾ ಸುಮ್ಮನೆ ಬಿಡಕ್ಕಿಲ್ಲ ಅಂತ ಅವನಿಗೆ 4 ಲಕ್ಷ ರೂಪಾಯಿ ಕೊಡೋದ ಇಲ್ಲಾಂದ್ರೆ ಈ ಬೇವರ್ಸಿ ನನ್ನ ಮಗಂಗೆ ಏನ್ ಮಾಡೋದು ಒಂದೂ ಅರ್ಥ ಆಯ್ತಿಲ್ವಲ್ಲ ರೀ ನಮ್ಗಂತೂ ಈ ಬೇವರ್ಸಿ ನನ್ನ ಮಗಂಗೆ ಏನೋ ತಕೊಂಡು ಸಣ್ಣದಾಗಿ ಬಾರಿಸ್ಬಿಡ್ಬೇಕು ಅಷ್ಟೇ ಈ ಬೇವರ್ಸಿ ನನ್ನ ಮಗಂಗೆ ಲೋಪರ್ ನನ್ನ ಮಗಂಗೆ ಇವನಿಗೆ ಬರ್ಬಾರ್ದು ಬರ ಇವನ್ಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ ಏನ್ರಿ ಹೇಳನಿ ಈ ನನ್ನ ಮಗಂಗಿನ ಹೇಳಿ ನಮ್ಮ ಜನ್ಮಕ್ಕೆ ಸಾಕಾಗೋಗ್ಬಿಡ್ತು ನಮ್ಗಂತೂ ಈ ಬಡ್ಡಿ ಐದಂಗೆ ನೋಡ್ಲಾ ನಮ್ತಾಗ ನೀನ್ ಸಾಲ ಮಾಡಿದ್ದೆಲ್ಲ ತೀರ್ಸೋವಷ್ಟು ನಮ್ಮ ಹತ್ರ ಕಾಸಿಲ್ಲ ಈಗ ನಿಂಗೂನುವೆ ಗೊತ್ತು ಅದು ಇದು ಅಂತ ತಗೊಂಡು ಎಲ್ಲ ಹೋಗ್ಬಿಟ್ಟೈತೆ ನಾವೇನು ಕೋಟ್ಯಾಧೀಶ್ವರ ಅಂದ್ಕೊಬಿಟ್ಟಿಲ್ಲ ನೀನು ನೋಡ ನಾವೇನು ಮಾಡಕ್ ಹಾಕಿಲ್ಲ ಅದು ಹೆಂಗ್ ನೀನ್ ಸಾಲ ತೀರಿಸ್ಕೊತೀಯೋ ಏನ್ ಮಾಡ್ತೀಯೋ ನಾಕಾಣೆ ನೋಡು ನಾನು ಸಾಲ ಪಾಲ ಎಲ್ಲ ತೀರ್ಸಕ್ಕಿಲ್ಲ ನನ್ನ ಹತ್ರ ಕಾಸು ಸಮೇತನೂ ಇಲ್ಲ ನೋಡು ಒಡವೆ ಕಿತ್ಕೊಂಬಿಟ್ಟು ಬಂದು ಹೆಂಗೋನುವೆ ಒಳಗಡೆ ಇಕ್ಕೊಂಡವಳಿ ನೀನು ಆ ಹುಡುಗಂಗೆ ಅದು ಏನು ಕೂಲಿ ಮಾಡಿ ತೀರಿಸ್ತೀಯೋ ನಾಲಿ ಮಾಡಿ ತೀರಿಸ್ತೀಯೋ ಅದೆಲ್ಲನೂ ನನಗೆ ಬೇಕಾಗಿಲ್ಲ 10 ರೂಪಾಯಿನೂ ಕಾಸನ್ನ ನಾ ಹುಡುಗಂಗೆ ಕೊಡಕ್ಕಿಲ್ಲ. ಒಂದು ಕಿತ ನಾನು ಸಾಲ ತೀರಿಸ್ಬಿಟ್ಟೆ ಅಂತಂದ್ರೆ ಪದೇ 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 ಅದನ್ನೇನಿಯ ಮಾಡ್ತೀಗ ನೀನು. ಅಪ್ಪ ಇಲ್ಲ ಕಣಪ್ಪ ಇನ್ನೊಂದು ಕಿತ ಹಿಂಗೆಲ್ಲ ಮಾಡಕ್ಕಿಲ್ಲ ಕಣಪ್ಪ. ಅಲ್ಕ ನನ್ನ ಮಗನೇ ಮಾಡಕ್ಕಿಲ್ವಂತೆ ಮಾಡಕ್ಕಿಲ್ಲ ಎಲ್ಲ ಮಾಡಕ್ಕಿಲ್ಲ ನಮ್ಮ ಮನೆ ನೀನೊಬ್ನು ಒಂಥರ ದರಿದ್ರು ನನ್ನ ಮಗನ ಥರ ಉಟ್ಬಿಟ್ಟಿದ್ದೀಗ ನೀನಂತೂ ಹೆಂಗೋ ಆತಾಗೆ ಸಂಸಾರ ಮಾಡ್ಕೊಂಡು ಐತನ್ ಬಿಡು ಅನ್ಕೊಂಡ್ರೆ ಈಗ ಇಂಥ ಕಂತ್ರಿ ಕೆಲ್ಸಗಳೆಲ್ಲ ಯಾಟೆನಾಗ ಓದಿಸಿದ್ರೆ ಇಂಥ ಕಂತ್ರಿ ಬುದ್ಧಿ ನೀನು ಕಲ್ತ್ಕೊಂಡ್ಬಿಟ್ಟು ಬರೋದು ನೀನು ಯಾವಾಗೂ ಅಯ್ಯಮ್ಮ ಬುಡಮ್ಮ ಲೇಚಯ್ಯ ಬುಡ ಏನ್ ಬಡಿತೀಯ ಮಾಡ್ಕೊಂಡವನ್ ಸಾಲ್ವಾ ಅವನೇ ತೀರಿಸ್ಕೊಂತಾನೆ ಬಿಡು. ಅಮ್ಮ ತೆಪ್ಪಾಯ್ತು ಇನ್ನೊಂದು ಕಿತ ಇಂಥ ಕೆಲಸ ಎಲ್ಲ ಮಾಡಕ್ಕಿಲ್ಲ ಕಣಮ್ಮ ತೆಪ್ಪಾಯ್ತು ಕಣಮ್ಮ. ಮಾಡೋದೆಲ್ಲ ಅಲ್ಲಿಕ ಕೆಲಸ ಮಾಡ್ಬಿಟ್ಟು ಈಗೆಲ್ಲ ತೆಪ್ಪಾಯ್ತು ಅಂತ ಹೇಳೋದು ನಿಮ್ಮ ಅಪ್ಪ ಹೇಳಿದ್ದು ಸರಿನೇನಿಯ ನೋಡು ನಿನ್ ಸಾಲ್ವ ನೀನೇ ತೀರಿಸ್ಕ ಅವಾಗ ಬುದ್ಧಿ ಬರ್ತದೆ. ಇವಾಗ ನಾವು ತೀರಿಸ್ಕೊಂಡು ಕುತ್ಕೊಂಡ್ರೆ ನಿನ್ಗೆ ಯಾವಾಗಲ ಬುದ್ಧಿ ಬರೋದು ನಿನ್ಗೆ ಈ ಜೀವಮಾನದಾಗ ಬಂದ್ಬಿಟ್ಟ ನೀನು ಬುದ್ಧಿ ಹೇಳು ನಿನ್ಗೆ ಈ ಜೀವಮಾನದಾಗ ಬುದ್ಧಿ ಬರಕ್ಕಿಲ್ಲ ನಿನ್ಗೆ ಇದೇ ಆಟ ನೀ ಆಡ್ತಾ ಇರ್ತೀಗ ಅದ್ರ ಬದಲು ನಿನ್ ಪಾಡು ನಿನ್ನ ಸಾಲ ತೀರಿಸ್ಕೊಂತ ಬಿಟ್ರೇನೇ ಹೋಗೋದು. 10 ರೂಪಾಯಿ ಕೆಲಸ ಮಾಡಕ್ಕಿಲ್ಲ ಏನಿಲ್ಲ ಪ್ಯಾಟೆನಾಗೆಲ್ಲ ಓದಿಸ್ಕೊಂಡು ಬಂದಿದ್ಯಾ ಒಂದು ಕೆಲ್ಸಕ್ಕೆ ಹೋಗ್ಲಿಲ್ಲ ಮಾಡಲಿಲ್ಲ ಸಾಯ್ ಬಡಿಸಿದ್ಯಾ ಇಲ್ಲಿ ಹೋಗು ಅದು ಹೆಂಗ್ ಸಾಲ ತೀರಿಸ್ಕತೀಯೋ ತೀರಿಸ್ಕೊ ಹೋಗು ಗೊತ್ತಾಗ್ಲಿ ನಿನಗೂ ಕಷ್ಟ ಏನು ಅಂತ ಹೊಸಿ ಗೊತ್ತಾಗ್ಲಿ ಹೋಗು ಅದೇನು ಸಾಲನೇ ತೀರಿಸ್ತೀಯೋ ಬಾಯೇ ಬಡ್ಕೊಂತೀಯೋ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಅದೇನು ಮಾಡಬೇಕು ಅಂತ ಅನ್ನಿಸ್ತದ ಹೋಗಿ ನಿನಗೆ ಮಾಡಪ್ಪ. ನಿನ್ನ ಫ್ರೆಂಡ್ ಬರ್ತಾನಲ್ಲ ಅವ್ನ ಪ್ರಕಾಶ ಅವ್ನಿಗೆ ಅದೇನು ಉತ್ತರ ಕೊಡ್ತೆ ನೀನೇನೇ ಉತ್ತರ ಕೊಟ್ಕೊಂಡು ಹೋಗು. ನಮಗೂ ಇದಕ್ಕೂ ಇನ್ಯಾ ಸಂಬಂಧನೂ ಇಲ್ಲ ಮಗ ಅಂತನೂ ನಾನು ಕನಿಕರ ತೋರ್ಸಲ್ಲ ನಾನಂತೂ ಹೋಗು ಅದೇನ್ ಮಾಡ್ತೀಯೋ ಮಾಡ್ಕೊ ಹೋಗು. ಲೇ ವಯಸ್ಸಿಗೆ ಬಂದಿರೋ ಮಕ್ಕಳ ಮೇಲೆ ಕೈ ಮಾಡಬಾರ್ದು. ಏನ್ ಅನ್ಕೊಳಲ್ಲ ಹೇಳು ಅಕ್ಕಪಕ್ಕ ಜನ ನೋಡಿದವರು ಕೇಳಿಸ್ಕೊಂಡ್ರಲ್ಲ ಏನ್ ಅನ್ಕೊಳಕ್ಕಿಲ್ಲ ಹೇಳು. ಸುಮ್ಮನೆ ಇರಕ್ಕಿಲ್ಲ ನೀನಂತೂನುವೆ ನೋಡು ಸುಮ್ಮನೆ ಇದ್ಬಿಡು ಅವ್ನ ಸಾಲ್ವ ಅವ್ನು ತೀರ್ಸ್ಕೊತಾನೆ. ಈಗ ನಾನೆಲ್ಲ ಸಾಲನ ತೀರ್ಸ್ಕೊಂಡು ಕೂತ್ಕೊಂಡ್ರೆ ನನ್ನ ಮಗ ಇನ್ನೂ 4 ಲಕ್ಷ ಸಾಲ ಮಾಡ್ತಾನೆ ಮುಂದಿನ ವರ್ಷಕ್ಕೆ ಇದೇ ಆಯ್ತದೆ. ಇವನ್ ಬೇವರ್ಸಿ ಆಟ ಗೊತ್ತಲ್ಲ ನಿಂಗೂನುವೆ ಬುಟ್ಟಾಕ್ ಸುಮ್ಕೆನೇನೆ. ಸರಿ ಆಯ್ತು ಅಂತೂ ನಮ್ಮ ಮಾನ ಮರ್ವದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟು ಉಟ್ಬಿಟ್ಟು ಅವ್ನು ಅಲ್ಕ ನನ್ನ ಮಗ ಮಾನ ಮರ್ವದಿ ಕಳಿಯಕ್ಕೆ ಅಂತಾನೆ ನೀಯ ನೋಡಿ ಎಲ್ಲ ಮಕ್ಳ ಮೇಲೆ ನಂಬಿಕೆ ಇಕ್ಕಿದೆ ಇನ್ನು ಮ್ಯಾಲೆ ಯಾವ ಮಕ್ಳ ಮೇಲೆ ನಂಬಿಕೆ ಇಕ್ಕದಂತೂ ಬ್ಯಾಡವೇ ಬೇಡ. ಈ ಗಂಡು ಮಕ್ಳು ಹುಟ್ಟೋದಕ್ಕಿಂತ ಹೆಣ್ಮಕ್ಳು ಉಟ್ಬಿಟ್ಟಿದ್ರೆ ನೆಮ್ಮದಿಯಾಗಿರ್ತಿದ್ದೆ ಅಂತ ಅನ್ನಿಸ್ತದೆ ನಾನಂತೂ ಮನೆಯಾಗೆ ಯಾವ ನೆಮ್ಮದಿನೂ ಇಲ್ಲ ನನಗಂತೂ ಯಪ್ಪ ಸಾಕಾಗೋಗ್ಬಿಡ್ತು ನನಗಂತೂ ಈ ಗಂಡು ಮಕ್ಳು ಸವಾಸದಿಂದ. ನೋಡವ
ನೀನು ಕೊಟ್ಟಿರೋ ಒಡವೆಯ ಕದ್ದಿರೋದು ನಮ್ಮ ಮಗನೇನೇ ಇರ್ಬೋದು. ಏನೋ ಗೊತ್ತೋ ಗೊತ್ತಿಲ್ದೇನೆ ತಪ್ಪಾಗೈತಿ. ನೀನು ಈ ಮನೆ ಸೊಸೆ ಕಣವ. ಏನು ಅನ್ಕೊಂಡಿದ್ದಂಗೆ ಸಮುಸ್ಬಿಟ್ಟು ಸುಮ್ಮನಾಗು. ಆ ಒಡವೆ ಹೆಂಗೋ ಹಿಂಗೆ ವಾಪಸ್ ಸಿಕ್ತಲ್ಲ, ಮುಂದೆ ಹಿಂಗೆಂದು ಹಿಂಗೆಲ್ಲ ಆಗದಿದ್ದಂಗೆ ನಾವು ನೋಡ್ಕೊಂತೀವಿ. ಸರಿ ಮಾವ ಆಯ್ತು. ಯಪ್ಪ ಸದ್ಯ ನನ್ನ ಗಂಡ ಅನ್ಕೊಂಡಿದ್ದೆ. ನನ್ನ ಗಂಡ ಏನಾರ ಇಂಥ ಕೆಲಸ ಮಾಡ್ಬಿಟ್ಟಿದ್ರೆ ಅಷ್ಟೇನಿಯ ಕತೆ. ಅಲ್ಲೇ ತುಳಿದಾಕ್ಬಿಡ್ತಾ ಇದ್ದೆ. ಇವಳು ಎಲ್ಲೋದ್ಲು ಇದೇ ಟೈಮಾಗೇನಿಯ. ಈ ರಾಧಾ ಇದ್ದಿದ್ರೆ ಸೊರಗೋದು. ಈ ರಾಧಂಗೆ ಏನು ಗೊತ್ತಾಗಕ್ಕಿಲ್ಲ. ಗಂಡ ಅಂತೂ ಸರಿಯಾಗಿ ಮಾಡ್ತಾನೆ. ನಾನು ಹೆಂಗೋ ಕೈಯಾಗ ಹಿಡ್ಕೊಂಡಿರೋದಕ್ಕೆ ನನ್ನ ಗಂಡನ ಸೊರೋಯ್ತು. ನಾನು ಹೇಳ್ದಂಗೆ ಕೇಳಂಗೆ ಮಾಡ್ಕೊಂಡಿದ್ದಕ್ಕೆ ಸೊರೋಯ್ತು. ಇಲ್ಲ ಅಂದಿದ್ರೆ ನನಗೂ ಇದೇನೇನಿಯ ಗೊತ್ತಿ. ಇರು ನಮ್ಮ ಅಮ್ಮಂಗೆ ವಿಷಯನ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ. ಯಪ್ಪ ದೇವ್ರೆ, ಇವ್ರ ಮನೆಯಾಗೂ ಕಳ್ತನ ಮಾಡ್ತಾರಂತ ಈಗಲೇ ಏನೇ ಗೊತ್ತಾಗಿದ್ದು. ಸರಿ ಬಿಡು, ಸುಮ್ಮನೆ ಯಾಕೆ ನಮ್ಮ ಪಡವು ನಾನು ಹೋಗೋಣ. ಹಲೋ ಅಮ್ಮ, ಏನು ಮಾಡ್ತಾ ಇದೀಯಾ? ಹೌದೇ, ಅದೇ ನಮ್ಮ ಮೈದಾವನಲ್ಲ, ನನ್ನ ಮೈದಾ. ಎಸಿದ್ದು ಅಲ್ಲ ಕಣಮ್ಮ. ಶ್ಯಾಮ ಅವನು ಬೆಟ್ಟಿಂಗ್ ಆಡ್ಬಿಟ್ಟು 4 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡವ್ನು ಕಣಮ್ಮ. ಅಷ್ಟೇ ಅಲ್ಲ, 4 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಲ್ಲ, ಇಲ್ಲ ಮತ್ತೆ ಪೊದ್ದಿಗೆ ಅಂತ ಹೇಳ್ಬಿಟ್ಟು ಒಡವೆ ಕೊಟ್ಟಿದ್ದ. ಆ ಒಡವೆ ಎಲ್ಲನೂ ತಗೊಂಡೋಗ್ಬಿಟ್ಟು ಅವನು ಕೊಟ್ಬಿಟ್ಟಿದ್ದ ಸಾಲ ಕಟ್ಟಕ್ಕೆ. ಇವತ್ತು ತಗ್ಲಾಕಂಡು ಮನೆಯಾಗೆ ಹೆಂಗೆ ಸಿಕ್ಕರೆ ಹಂಗೇನಿಯ ಉಗುತ್ತಾಕ ನಾ ಮತ್ತೆ ಒಂದು 2 ಬಿಡ್ತು ನೋಡಿ ಸರಿಯಾಗಿ. ಹ್ಞೂ ಕಣಮ್ಮ. ನಾನು ನನ್ನ ಗಂಡ ಅನ್ಕೊಂಡು ನನ್ನ ಗಂಡಂಗೆ ಬೈದಾಕಿದ್ದೆ ಹೇಳು. ಸದ್ಯ ನನ್ನ ಗಂಡ ಅಲ್ಲ. ಹ್ಞೂ ಕಣಮ್ಮ, ಅದಕ್ಕೆ ನಿಂಗೆ ಹೇಳೋ ನೀ ಅಂತ ಮಾಡಿದೆ ಈ ವಿಷಯನ. ಸರಿ ಹೇಳಾಯ್ತು. ಆಮೇಕಿಂದ ಏನಾಯಿತು ಅಂತ ಹೇಳ್ತೀನಿ. ಸದ್ಯಕ್ಕೆ ಇಷ್ಟ ಆಗೈತೆ. ನಮ್ಮ ಮಾಮ ದುಡ್ಡು ಕೊಡೋಕ್ಕಿಲ್ಲ ಅಂತ ಉಗಿದು ಕಳಿಸ್ತವನ್ನ. ಹಂಗೆ ಮಾಡೈತೆ ಕಣಮ್ಮ. ಇಲ್ಲ ನಾವೆಲ್ಲ ಕಷ್ಟಪಟ್ಟು ದುಡ್ದಿರೋದಿಲ್ಲ, ಅವ್ನು ಬೆಟ್ಟಿಂಗ್ ಆಡಕ್ಕೆ ಕೊಡಬೇಕೇನು? ಇಲ್ಲ ನನ್ನ ಗಂಡು ನಡಕವಾಗಿ ಇಟ್ಕೊಂಡಿದ್ದೀನಿ ಹೇಳು. ನನ್ನ ಗಂಡು ಇವಾಗ ಅಂತವಕ್ಕೆಲ್ಲ ಹೋಗೋದಿಲ್ಲ ಮಾಡೋದಿಲ್ಲ. ನನ್ನ ಗಂಡಂಗೆ ಎಲ್ಲನೂ ಹೇಳ್ಬಿಟ್ಟು ಬಂದೀನಿ ನನ್ನ ಗಂಡಂಗೆ. ಸರಿ ಆಯ್ತು ಹೇಳಮ್ಮ, ಆಯಿತು. ಸರಿ ಆಯಿತು, ಆಮೇಲೆ ಮಾಡ್ತೀನಿ. ಈಚೆ ಕಡೆಗೆ ಬಂದಾಗ ಮಾಡ್ತೀನಿ. ನಮ್ಮ ಅತ್ತೆ ಎಲ್ಲ ಮನೆಯಾಗೇನೆ ನೀ ಅವ್ರೆ. ಸರಿ.